ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ, ಈಗ ತಿಳಿಸಲ್ಲ. ಅಜೆಂಡಾ ಹೇಗೆ ನಡೆದು ಬಂದ ದಾರಿ, GBA ಹೆಂಗಾಯಿತು, ಯಾಕೆ ಮಾಡ್ದೋ, ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ. ಆಮೇಲೆ ಅವ್ರೇನು ನಮ್ಮ ಸದಸ್ಯಗಳೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ MP ಗಳಿದ್ರು, MLA ಗಳಿದ್ರು, ಅವ್ರದ್ದು ಓಟಿಲ್ಲ, ಓಟಿರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದು. ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೂ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪಡಿಗೆ ನಾನು ಸೈನ್ ಕೂಡ ಹಾಕಿದ್ದೀನಿ. ಅದು ಆರ್ಡಿನೆನ್ಸ್ ಮಾಡೋದು, ಅಮೆಂಡ್ಮೆಂಟ್ ಮಾಡೋದು, ಆ ಕೆಲಸ ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ನಮಗೆ ಮುಖ್ಯವಾಗಿ ಒಂದು ಸುಧಾಕರ್ದು ಒಂದು ಸ್ಮಾಲ್ ಏರಿಯಾಸ್ ಇರ್ತಾಯಿತ್ತು, ಅವ್ರನ್ನೂ ಈ ಭಾಗಕ್ಕೆ ಮೆಂಬರ್ ಮಾಡ್ಕೊಳ್ಬೇಕು. ಸುಧಾಮೂರ್ತಿ ಅವ್ರದ್ದು ಬಿಟ್ಟೋಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ. ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಳ್ಳೋದು ಅಂತ, ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಳ್ಳೋದು ಅನ್ನೋದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ರಾಮೋಜಿ ಗೌಡರು ಅವರು ಕೂಡ ಇಲ್ಲಿ ಎಲೆಕ್ಟೆಡ್ಡು, ಅವ್ರ ವೋಟು ಅಲ್ಲೆಲ್ಲ ಆನೇಕಲಲ್ಲಿತ್ತು. ಯಾರಿಲ್ಲಿ ಪ್ರತಿನಿಧಿಸ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ಕೂಡ ಒಂದು ಹೊಸ ಅಮೆಂಡ್ಮೆಂಟು ಸಿಗ್ನೇಚರ್ ಮಾಡಿದ್ದೀನಿ. ಸರ್, ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ. ರಿಸರ್ವೇಷನ್ ಆಗ್ತದೆ, ಈಗ ಅಬ್ಜೆಕ್ಷನ್ ಕರೀತೀವಿ, ರಿಸರ್ವೇಷನ್ ಆಗ್ತದೆ. ಅದಾದಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ, ಅದಕ್ಕೆಲ್ಲ ಕರೀತಾರೆ. ಅದಾದಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವಂಬರ್ 2ಕೋ 3ಕೋ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಬೇಕು, ನಾವು ಮಾಡ್ತೀವಿ. ನಾನು BJP ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು, ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ, ಅದನ್ನು ಫಸ್ಟ್ ಎಲ್ಲ ಹೇಳ್ತೀವಿ ನಾವು, ಅವರೇ ಅಜೆಂಡಾ ಸೆಟ್ ಮಾಡಬೇಕು. ಖಂಡಿತ ಪ್ರತಿಯವ್ರಿಗೂ ಕೂಡ ಮನೆ ಬಾಗಿಲಿಗೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ವಿರೋಧ ಪ್ರತಿಭಟನೆ ಮಾಡೋದು, ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನು ನಾನು ಅಪೀಲ್ ಮಾಡಿದ್ದೀನಿ ಅವ್ರಿಗೆ. ನಾನು 2 ವಾರಕ್ಕೆ 2 ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡಬೇಕು. ನಾನು ಸಾಮಾನ್ಯ ನಾಗರಿಕರ, ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ 2 ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ. ಸಾಮಾನ್ಯ ಜನದ ಧ್ವನಿ ಏನು 1 ಗಂಟೆ ನಡಿಗೆ ಆದಮೇಲೆ ಅವ್ರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ. ಸೊ ಅವ್ರೇನು ಹೇಳ್ತಾರೆ, ಅವ್ರ ಅಭಿಪ್ರಾಯಗಳು, ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ, ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾಯಿದೆ ಅಂತ ಕೂಡ ಅವರ ಧ್ವನಿ ಕೂಡ ನನ್ನ ಕಿವಿಗೆ ಕೇಳ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ. ಕೆಲವರು ಮೆಟ್ರೋ ಅದೆಲ್ಲ ರೋಡು ಹಾಳಾಗ್ತಾ ಇದೆ, ಇದು ಲಾಲ್ಬಾಗ್ ಅಂತ, ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗಲ್ಲ. ಲಾಲ್ಬಾಗ್ ಹಾಳು ಮಾಡೋಕ್ಕೆ ಹೋದರೆ ನನ್ನ ತಲೆ ಹೊಡೆದಾಕ್ತಾರೆ ಅಂತ ನನಗೆ ಗೊತ್ತಿದೆ. ಹಾಳು ಮಾಡೋಕ್ಕಲ್ಲ. ಒಂದು ಕಾರ್ನರಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ, ಎಂಟ್ರಿ ಇದೆ ಒಂದು ಕಡೆ, ಕೆಳಗಡೆ ಹೋಗ್ತದೆ ಅಷ್ಟೇ. ಏನು ನಾವು ಯಾರನ್ನೂ ಯಾವ ಪ್ರಾಪರ್ಟಿನೂ ಡ್ಯಾಮೇಜ್ ಮಾಡೋಕ್ಕೂ ಆಗಲ್ಲ. ಒಂದು ಮೂಲೆಯಲ್ಲಿ ಕಲ್ಲು ಬಂಡೆ ಇದೆ, ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ, ಅದನ್ನು ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ತಪ್ಪಿದ್ದು ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ಅದನ್ನ ಚೇಂಜಸ್ ಕೂಡ ನಾವು ಮಾಡೋಣ. ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಇರೋವಂಥ ಐತಿಹಾಸಿಕವಂಥ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದ? ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ, ನಾನು ಕಣ್ಣಲ್ಲಿ ನೋಡ್ತೀನಿ. ಅದನ್ನು ಏನಾದ್ರು ಮಾಡಿಫಿಕೇಶನ್ ಮಾಡಬೇಕಾದ್ರೆ ಮಾಡೋಣ, ನೋ ಪ್ರಾಬ್ಲಮ್. ನೋಡ್ರಿ, ಅವ್ರ ಚಲಾಯಿಸ್ಲಿ, ಅಲ್ಲಿ ಮೀಟಿಂಗ್ ಮಾಡ್ಕೊಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡಲಿ, ತಪ್ಪೇನಿಲ್ಲ. ಅದು ಅವ್ರ ರೈಟ್. ಅದು ಅವ್ರ ಮೀಟಿಂಗ್ ಮಾಡೋದನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರ ಪಾರ್ಟಿ, ಅವ್ರ ಅಜೆಂಡಾ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಬಂದು ಅವ್ರ ಅಭಿಪ್ರಾಯ ತಿಳಿಸ್ಲಿ. ನಾನು ಅದನ್ನು ಕ್ವಶನ್ ಮಾಡಲ್ಲ. ನಾನು ಅವ್ರಿಗೂ ಹಕ್ಕಿದೆ, ಅವರು ಜನ ಅವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೇನು ಗೌರವ ಕೊಡಲೇಬೇಕು. ನಾನು ಆಮೇಲೆ ಮಾತಾಡ